ಗಜ ಅಲ್ಲಿ ಶೆಪ್ಪಡ ಪಕ್ಕ मिलन के बाद नमस्ते कल जस्ट वन देख लो मिलन ಸಾಲ್ ಕೊಡಚನಾ ಭಾರಿ ಟ್ರೀಟ್ ನೀವು ಮಾಡ್ತಾ ಇದ್ದಾರೆ ಬೈದಿ 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 ಬಿಡು ಬಿಡು ಏನಿಲ್ಲ ಮೈಸೂರು ಹುಲಿಗೆ ಮೈಸೂರು ಹುಲಿಗೆ ಮೈಸೂರು ಹುಲಿಗೆ ಮೈಸೂರು ಹುಲಿಗೆ ಈಗ ತೆಗಿ ಕಟ್ ಮಾಡಿ ಸಾಕು ಸಾಕು ಪೇಟ ತೆಗೆದು ನೋಡಿ ಸಾಕು ಬಿಡಿ ಸರ್ ಇಲ್ಲ ಕಟ್ ಮಾಡೋಕ್ಕಾಗಲ್ಲ ಮಾಡಿ ಬೆನ್ಬೇಡಿ ಫೋಟೋ ಚೆನ್ನಾಗಿ ಬರಲ್ಲ ಏನಪ್ಪ ಚೆನ್ನಾಗಿದೆಯಾ ಆಮೇಲೆ ಒಟ್ಟಿಗೆ ಇಟ್ಕೊಳ್ಳೋ ಅಸ್ಸಲಾಮು ಅಲೈಕುಂ. ಹಜರತ್ ಟಿಪ್ಪು ಸುಲ್ತಾನ್ ಅವರ ನನ್ನ ಪ್ರತಿ ಹುಟ್ಟುಹಬ್ಬದಲ್ಲೂ ಬಂದು ನಾವೆಲ್ಲ ಸ್ನೇಹಿತರ ಸಮೇತ ಎಲ್ಲರೂ ಹೆಚ್ಚು ಕಮ್ಮಿ ಇವತ್ತು ಸ್ವಲ್ಪ ಜಲ್ದಿ ಬಂದಿದ್ದು ಸ್ವಲ್ಪ ಕಮ್ಮಿ ಎಲ್ಲ ಸ್ನೇಹಿತರು ಬಂದಿದ್ದಾರೆ. ಇದರ ಎಲ್ಲರೂ ಸುಮಾರು ಒಂದು 100-150 ಜನ ಬಂದು ನಾವು ಫಸ್ಟ್ ಇಲ್ಲಿ ಬಂದು ನಮ್ಮ ಜಿಯಾರತ್ ಮಾಡಿ ಆಮೇಲೆ ನಾವೆಲ್ಲ ಕಡೆ ಹೋಗ್ತೀವಿ. ಇವತ್ತು ಇಲ್ಲಿ ಬಂದು ನಾವೆಲ್ಲ ಜಿಯಾರತ್ ಮಾಡಿ ಟಿಪ್ಪು ಸುಲ್ತಾನ್ ಅವರ ಆಶೀರ್ವಾದವನ್ನು ಪಡ್ಕೊಂಡು ಮುಂದಕ್ಕೆ ನಮ್ಮ ಕಾರ್ಯಕ್ರಮ ನಮ್ಮ ಮಿಲಾದ್ ಪ್ರೋಗ್ರಾಮ್ ನಡೀತಿದೆ. ಅಲ್ಲಿ ಎಲ್ಲ ನನ್ನ ಸ್ನೇಹಿತರು ಹೆಚ್ಚು ಕಡೆ ಒಂದು 6,000-7,050 ಜನ ಸೇರ್ತಾರೆ. ಯಾಕಂದರೆ ವರ್ಷ ನಾನು ಎಲ್ಲ ಕಡೆ ಹೋಗ್ತಿದ್ದೆ ಏರಿಯಾಗಳಲ್ಲಿ. ಇಷ್ಟು ಎಲ್ಲಿ ಏರಿಯಾಗಳಲ್ಲಿ ಒಂದೇ ಕಡೆ ನಾವು ನಮ್ಮ ಮಿಲಾದ್ ಫಂಕ್ಷನಲ್ಲಿ ಮಾಡಿದ್ದೇವೆ. ಅದರಲ್ಲಿ ಎಲ್ಲ ನಮ್ಮ ಹಿಂದೂ ಬಾಂಧವರು, ಮುಸಲ್ಮಾನರು, ಎಲ್ಲರೂ, ಕ್ರಿಶ್ಚಿಯನ್ರು ಎಲ್ಲ ಸೇರಿ ಒಟ್ಟಾಗಿ ಏನೋ ಒಂದು ನನ್ನ ಪ್ರೀತಿ ಅಭಿಮಾನಕ್ಕೆ ನನಗೆ ಅವ್ರ ಮೇಲೆ ಅವ್ರು ನನಗೆ ಕೊಡ್ತಾ ಇರೋ ಪ್ರೀತಿಗೆ ನಾನು ಎಷ್ಟೇ ಅವ್ರಿಗೆ ಧನ್ಯವಾದ ಹೇಳಿದ್ರು ಕಮ್ಮಿ. ಅದೇ ಪ್ರಕಾರ ಪ್ರತಿಯೊಂದು ಇವತ್ತೊಂದು ದಿವಸ ಏರಿಯಾಗಳಲ್ಲಿ ಕಟ್ಔಟ್ಸು ಬ್ಯಾನರ್ಸ್ ಎಲ್ಲ ಹಾಕಿ ಅವ್ರು ಎಷ್ಟೇ ನಾವು ಹೇಳಿದ್ರು ಬೇಡ ಬೇಡ ಅಂತ ಹೇಳಿದ್ರು ಕೇಳದೆ ಅವ್ರು ಹಾಕಿ ನನಗೆ ಒಂದು ಯಾವ ಥರ ನನ್ನ ವೆಲ್ಕಮ್ ನನಗೊಂದು ಗೌರವ ಕೊಟ್ಟಿದ್ದರಿಂದ ಅವ್ರ ಋಣನ ನಾವು ಯಾವ ಜನ್ಮದಲ್ಲೂ ತೀರ್ಸೋಕ್ಕಾಗಲ್ಲ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟ. ಇಡೀ ಮೈಸೂರು ನಿಮ್ಮ ಫ್ಲೆಕ್ಸ್ಗಳಲ್ಲಿ ರಾರಾಜಿಸ್ತಾ ಇದೆ ಸರ್. ಚಾಮುಂಡಿ ಬೆಟ್ಟದಿಂದ ಹಿಡಿದು ಇಡೀ ಮೈಸೂರು ಸಿಟಿಲೆಲ್ಲ ತಮ್ಮ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಅದೇ ಪ್ರೀತಿ, ಆ ಪ್ರೀತಿಗೆ ಬೆಲೆ ಕಟ್ಟೋದು ಯಾರಿಗೂ ಸಾಧ್ಯವಿಲ್ಲ. ಆ ಚಾಮುಂಡಿ ಬೆಟ್ಟ ತಾಯಿಯವರ ಕಡೆಯಿಂದ ನಮ್ಮ ಟಿಪ್ಪು ಸುಲ್ತಾನ್ ಕಟ್ಟೋದೇ ಆ ಒಂದು ಪ್ರೀತಿಯನ್ನು ಗಳಿಸ್ಕೊಂಡಿದ್ದೀನಿ. ಅದೇ ಪ್ರೀತಿ ನಾವು ಇರೋ ಗಂಟ ಅವ್ರನ್ನ ಆ ಋಣನ ತೀರ್ಸೋಕ್ಕಾಗಲ್ಲ. ಹುಟ್ಟುಹಬ್ಬ ಇವತ್ತೆಲ್ಲ ನಮ್ಮ ಸ್ನೇಹಿತರುಗಳು ಮತ್ತು ಅವ್ರ ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೂ ಸದಾಕಾಲ 100 ವರ್ಷ ಆರೋಗ್ಯ ಐಶ್ವರ್ಯ ಎಲ್ಲ ದುಡ್ಡೆಲ್ಲ ಬೇಜಾರು ಮಾಡಿದ್ದಾರೆ. ಅಧಿಕಾರ ಕೊಡಲಿ, ಫೋಟೋನು ಪಾಸ್ತೀನಿ, ಈಗಿನ ಕಮ್ಮಿ ಇಲ್ಲ. ಅಧಿಕಾರ ಕೊಡಲಿ, ಮುಂದಿನ ಹೆಸರು ಬರೋದ್ರಿಂದ ಒಂದು MLA ಆಗಲಿ ಅಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಎಲ್ಲರ ಮುಂದೆ ಒಂದು ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಮಾಡ್ತೀನಿ. ಯಾವ ಕ್ಷೇತ್ರದಲ್ಲಿ MLA ಆಯ್ತಾರೆ ಸರ್? ಏನಾರೇ ನಮ್ಮ ಕ್ಷೇತ್ರ ಅಂತ ಆಗಲ್ಲ ಬಿಡಿ, ನಮ್ದು ಏನಾದರೂ ಗೌಡ ಕ್ಷೇತ್ರ ಆಗಬೇಕು, ಚಾಮರಾಜ ಏನಾರೇ ಆಗಬೇಕು, ಇದನ್ನು ಮಂಗಳೂರಲ್ಲಿ ಆಗಬೇಕು ಅಷ್ಟೇ. ಎಲ್ಲೋ ಒಂದು ಕಡೆ ಆಗಲಿ, ಜೊತೆ MLA ಬರಲಿ ಅಂತ ಆಸೆ ಇದೆ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ, ಇದೇ ಥರ ಹಾಕಿ ಬರ್ತನೆ ಮಾಡ್ತೀನಿ ಅಂತ ಪ್ರಾರ್ಥನೆ ಮಾಡ್ತೀನಿ.
ಕಾರ್ಯ ಏನು ಅಂತಂದರೆ ಸರ್ ಇಲ್ಲಿ ನೋಡಿ ಸರ್, ನಮ್ಮ ದಿಗಂತ ನಾಯಕ ಅಂದರೆ ಮೈಸೂರಿಗೆ ಒಬ್ಬ ಹಿರಿಯ ನಾಯಕ ಕಾಂಗ್ರೆಸ್ ಮುಖಂಡರಾದ ನಮ್ಮ ಅಬ್ದುಲ್ ಭೈರವರದು ಜನ್ಮ ದಿನಾಂಕ. ಈ ಜನ್ಮ ದಿನಾಂಕದಂದು ನಾನು ಏನು ಹಾರೈಸ್ತೀನಿ ಅಂದರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಅವರು ಅದೇ ಜಾಗದಲ್ಲೇ ಇದ್ದಾರೆ, ಬಟ್ ಒಂಥರ ವ್ಯತ್ಯಾಸಪೂರ್ವಕವಾಗಿದ್ದಾರೆ. ಹಾಗಾಗಿ ನಮಗೆಲ್ಲ ಹೆಮ್ಮೆ ಆಗುತ್ತೆ. ನಮ್ಮ ನಾಯಕನೇ ಅವರು ಹೇಳಬೇಕು ಅಂದರೆ ಇಡೀ ಮೈಸೂರಿಗೆ ನಾಯಕರು ಅಂತಲೇ ಹೇಳ್ತೀನಿ. ಯಾಕೆಂತಂದರೆ ಅವ್ರು ಮಾಡೋವಂಥ ಬಡವರಿಗೆ ದಾನ ಆಗಿರ್ಬೋದು, ಅವ್ರು ಮಾಡೋವಂಥ ಕರ್ತವ್ಯಗಳಲ್ಲಿ ಇದೆಯಲ್ಲ ಅದು ತುಂಬ ನಮ್ಮ ಪಕ್ಷಕ್ಕೂ ಪ್ರಭಾವ ಬೀರುತ್ತೆ, ಹಾಗೆ ಜನಗಳ ಮೇಲೂ ಒಂದು ಒಳ್ಳೆಯ ಪರಿಣಾಮ ಬೀಳುತ್ತೆ. ಹಾಗೆ ಜನಸಂದಣೆ ಅವರಿಗೆ ಚೆನ್ನಾಗಿ ಸೇರುತ್ತೆ. ಎಲ್ಲ ಯಾವುದೇ ಒಂದು ಕಾರ್ಯ ಮಾಡಲಿ ಇಂಥ ಮುಖಂಡ ನಮಗೆ ಸಿಕ್ಕಿರೋದು ನಮ್ಮ 7 ಜನ ಪುಣ್ಯನೇ ಅಂತ ಹೇಳ್ಬೋದು.